ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಶಿಷ್ಯತನಕ್ಕೆ ತಗಲುವ ಕಷ್ಟ ನಷ್ಟಗಳು. ರೆಫರೆನ್ಸ್ ಪುಟ 5425, ಪುಟದ ಸಂಖ್ಯೆ 36-37. ಯೇಸುವು ಬೋಧಿಸಿದ್ದೇನೆಂದರೆ, ತಾನು ಕ್ಲುಪ್ತ ಕಾಲದಲ್ಲಿ ಲೋಕಕ್ಕೆ ಬರುವಂಥ ಪ್ರತಿ ಮನುಷ್ಯನಿಗೂ ಬೆಳಕು ಕೊಡುವ ನಿಜವಾದ ಬೆಳಕಾಗಿರುವನು ಎಂಬುವುದು. ಯೇಸುವು ಬರುವುದಕ್ಕೆ 4000 ವರ್ಷದ ಮೊದಲಿನಿಂದಲೂ ಲೋಕವು ಅಸ್ತಿತ್ವದಲ್ಲಿತ್ತು. ಅಲ್ಲದೆ ಆತನು ಬರುವುದಕ್ಕೆ ಮೊದಲು ಆತನ ವಿಷಯವಾಗಿ ತಿಳಿಯುವ ಮತ್ತು ಆತನ ಶಿಷ್ಯರಾಗುವ ಅವಕಾಶವು ಯಾರಿಗೂ ದೊರೆತಿರಲಿಲ್ಲವೆಂಬುದನ್ನು ಯಾರೂ ವಿವಾದಿಸಲಾರರು. ಆದಾಗ್ಯೂ ಅವರು ಸಹಿತವಾಗಿ ಲೋಕದಲ್ಲಿ ನಂತರ ಹುಟ್ಟಿದವರೆಲ್ಲರನ್ನೂ ಆಶೀರ್ವದಿಸುವುದಕ್ಕಾಗಿ ಆತನು ಮರಣ ಹೊಂದಿದನು. ಲೋಕಕ್ಕಾಗುವ ಈ ಆಶೀರ್ವಾದವು ತನ್ನ ರಾಜ್ಯದಲ್ಲಿ ನೆರವೇರುವುದೆಂದು ಆತನು ಸಾರಿ ಹೇಳಿದ್ದನು. ತನ್ನ ರಾಜ್ಯವು ಈ ಲೋಕ ಅಥವಾ ಕಾಲ ಇಲ್ಲವೇ ಯುಗಕ್ಕೆ ಸಂಬಂಧಿಸಿದ್ದಲ್ಲವೆಂದು, ಆದರೆ ಅದು ಮುಂದಿನ ಕಾಲಕ್ಕೆ ಸಂಬಂಧಿಸಿದುದೆಂದು ಅವರಿಗೆ ಸರಳವಾಗಿ ಹೇಳಿದ್ದನು. ಆ ಸಮಯದಲ್ಲಿ ಆತನು ಕೇವಲ ಶಿಷ್ಯರನ್ನು ಆಹ್ವಾನಿಸುತ್ತಿದ್ದನು, ಲೋಕವನ್ನು ಆಹ್ವಾನಿಸಲು ಪ್ರಯತ್ನಿಸಿರಲಿಲ್ಲ. ಯೇಸುವಿನೊಡನೆ ಆತನ ರಾಜ್ಯದಲ್ಲಿ ಸಹಭಾಗ್ಯರಾಗಲು ಶಿಷ್ಯರಿಗೆ ಕರೆ ನೀಡಲಾಗಿತ್ತು. ಹೀಗೆ ಅವರು ಆತನ ಸಿಂಹಾಸನದಲ್ಲಿ ಆತನೊಡನೆ ಕುಳಿತುಕೊಂಡವರಾಗಿ ಮಾನವರನ್ನು ಮೇಲಕ್ಕೆತ್ತುವ ಮಹಾಕಾರ್ಯದಲ್ಲಿ, ಅಂದರೆ ಆದಾಮನಲ್ಲಿ ಕಳೆದು ಹೋಗಿದ್ದಾಗಿ ಕಲ್ವಾರಿಯಲ್ಲಿ ವಿಮೋಚಿಸಲ್ಪಟ್ಟಂಥದ್ದನ್ನು ಹಿಂತಿರುಗಿಸಿ ಪುನರುದ್ಧರಿಸುವ ಕಾರ್ಯದಲ್ಲಿ ಆತನೊಂದಿಗೆ ಭಾಗಿಗಳಾಗಲು ಅವರಿಗೆ ಕರೆ ನೀಡಲಾಗಿತ್ತು. ಅವರು ಬಹು ಸಂಕಟಗಳನ್ನು ತಾಳಿ ಆ ದೇವರ ರಾಜ್ಯದ ವರ್ಗಕ್ಕೆ ಸೇರಶಕ್ತರಾಗುವರೆಂದು, ಆ ಸಂಕಟಗಳು ಅವರ ನೀತಿಯನ್ನು, ದೇವರ ಪರವಾದ ಅವರ ನಿಷ್ಠೆಯನ್ನು ಪ್ರಮಾಣೀಕರಿಸುವುದೆಂಬುದನ್ನು ಅಲ್ಲದೆ, ದೇವರು ಉದ್ದೇಶಪೂರ್ವಕವಾಗಿಯೇ ಕೆಲವರು ಮಾತ್ರವೇ, ಅಂದರೆ ಮನುಷ್ಯರ ದೃಷ್ಟಿಯಲ್ಲಿ ತನ್ನ ದೃಷ್ಟಿಗೆ ಬಹು ಉತ್ಕೃಷ್ಟವಾಗಿರುವವರು ಮಾತ್ರವೇ ಅದನ್ನು ಕೊಳ್ಳುವಂತಾಗಲು ಅದನ್ನು ಬಹು ಇಕ್ಕಟ್ಟನ್ನಾಗಿಯೂ ಮಾಡಿರುವನೆಂದು, ಹೀಗಾಗಿ ಕೆಲವರು ಮಾತ್ರ ಆ ಮಾರ್ಗದಲ್ಲಿ ನಡೆದು ಅಂತ್ಯದಲ್ಲಿ ದೊರಕುವ ಪ್ರಭಾವ, ಮಾನ, ನಿರ್ಲಯತ್ವಗಳನ್ನು ಹೊಂದುವವರಾಗುವಂಥದ್ದೆಂದು ಅವರಿಗೆ ಸರಳವಾಗಿ ಹೇಳಿದ್ದನು. ಈ ದೃಶ್ಯವನ್ನು ಸ್ಪಷ್ಟವಾಗಿ ನಮ್ಮ ಮನೋನೇತ್ರಗಳ ಎದುರಿನಲ್ಲಿ ಇಟ್ಟುಕೊಳ್ಳುವುದರಿಂದ ಶಿಷ್ಯತನಕ್ಕಿರುವ ಕಠಿಣ ವಿಧಿಗಳು ಸಮರ್ಥನೀಯವಾಗುತ್ತದೆ. ಇಂಥ ಷರತ್ತುಗಳನ್ನು ಅನುಸರಿಸಲು ಇಚ್ಛಿಸುವವರಾಗಿ ದೇವರ ಪರವಾಗಿರುವ ತಮ್ಮ ಪ್ರೀತಿ ನಿಷ್ಠೆಗಳನ್ನು ಈ ಬಗೆಯಲ್ಲಿ ತೋರ್ಪಡಿಸುವವರಿಗೆ ಮಾತ್ರ ಆ ರಾಜ್ಯದಲ್ಲಿ ಸೇರುವ ವರ್ಗದವರಿಗೆ ಅದು ಪೂರ್ಣಗೊಂಡ ಕೂಡಲೇ ವಿಮೋಚಕನೊಂದಿಗೆ ನೀಡಲಾಗುವ ಮಹಾ ಅಧಿಕಾರ, ಪ್ರಭಾವ, ಮಾನವನ್ನು ಸೂಕ್ತವಾಗಿ ಅನುಗ್ರಹಿಸಲಾಗುವುದು. ನಮ್ಮನ್ನು ಅಳೆದುಕೊಳ್ಳುವ ಸಂದರ್ಭದಲ್ಲಿ, ಅಂದರೆ ನಮ್ಮ ಶರೀರ ಭಾವವನ್ನಲ್ಲ, ಆದರೆ ನಮ್ಮಲ್ಲಿರುವ ಮನೋಭಾವ, ಉದ್ದೇಶ, ಆಕಾಂಕ್ಷೆಗಳನ್ನು ಅಳೆಯುವ ಸಂದರ್ಭದಲ್ಲಿ ಈ ಮಾತುಗಳನ್ನು ನಾವು ಜಾಗರೂಕತೆಯಿಂದ ಪರಿಶೀಲಿಸುವವರಾಗಿ ನಮ್ಮನ್ನು ಅಳೆದುಕೊಳ್ಳುವಂಥವರಾಗೋಣ. ನಮ್ಮ ರಕ್ಷಕನ ಈ ಹೇಳಿಕೆಯ ವಿಷಯವಾಗಿ ಹೆನ್ರಿ ವಾರ್ಡ್ ಬೀಚರ್ ಅವರು ಹೀಗೆ ವಿಹಿತವಾಗಿ ನುಡಿದಿದ್ದರು: ಮತ್ತೊಬ್ಬರನ್ನು ಹಿಂಬಾಲಿಸಲು ಮನಸ್ಸುಳ್ಳವರು, ಅದಕ್ಕೆ ಆಕಾಂಕ್ಷೆಯುಳ್ಳವರೂ ಆಗಿರುವವರ ವಿಷಯವಾಗಿ ಮಾಡಿರುವಂಥ ಉಪನ್ಯಾಸವು ಹಿಂದೆಂದೂ ಮಾಡಿರಲಿಲ್ಲ ಮತ್ತು ಅಲ್ಲಿಂದ ಈಚೆಗೂ ಮಾಡಿಲ್ಲವೆಂದು ನಾನು ಶಂಕಿಸುತ್ತೇನೆ. ಅಲ್ಲದೆ ಬಹುಶಃ ಇದಕ್ಕೆ ಸಮಾನವಾಗಿರುವ ಹೇಳಿಕೆಯು ಮತ್ತಾಯನ ಸುವಾರ್ತೆಯಲ್ಲಿ ಕಂಡುಬರುತ್ತದೆ: ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ತನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ. ಹಗೆ ಎಂಬ ಶಬ್ದವು ಪ್ರೀತಿಗೆ ವಿರುದ್ಧವಾಗಿ ಬಳಸಲಾಗಿರುವುದೆಂಬುದು ಸ್ಪಷ್ಟ. ಹೀಗಿರುವಲ್ಲಿ ಕ್ರಿಸ್ತನ ಶಿಷ್ಯರಾಗುವುದೆಂದರೆ ನಾವು ಕರ್ತನನ್ನು ಮತ್ತು ಆತನ ಹಿಡಿದಿರುವ ತತ್ವಗಳನ್ನು ಉತ್ಕೃಷ್ಟವಾಗಿ ಪ್ರೀತಿಸುವುದು ಎಂಬ ಅರ್ಥವನ್ನು ಕೊಡುವುದು. ಹೀಗಾಗಿ ಇತರರಿಗಾಗುವ ಪ್ರೀತಿಯನ್ನು ಇದಕ್ಕೆ ಹೋಲಿಸಿದಾಗ ಅದು ಹಾಗೆ ಮಾಡುವುದು ಎಂದಾಗುತ್ತದೆ. ಮನುಷ್ಯರ ಸಂಬಂಧವಾಗಿ ಇದನ್ನು ಹೇಳುವುದಾದರೆ, ಈ ಪ್ರಸ್ತಾವನೆಯ
ಆರಂಭದಿಂದಲೂ ಇದು ನಮ್ಮ ಕರ್ತನನ್ನು ಪ್ರೀತಿಸುವುದರ ಮತ್ತು ಆತನ ಚಿತ್ತಕ್ಕೆ ವಿಧೇಯರಾಗುವುದಕ್ಕೆ ವಿರುದ್ಧವಾಗಿರುವ ಇತರ ಎಲ್ಲ ಬಗೆಯ ಸಂಗತಿಗಳನ್ನು ಪ್ರೀತಿಸುವ ಇಚ್ಛೆ ಉದ್ದೇಶಗಳನ್ನು ತೆಗೆದುಹಾಕುವುದನ್ನು ಸೂಚಿಸುವುದು. ಭೂ ಸಂಬಂಧವಾದ ವಿಷಯಗಳ ಮೇಲಿನ ನಮ್ಮ ಪ್ರೀತಿಯು ಇದಕ್ಕೆ ಹೋಲಿಸಿದ್ದಲ್ಲಿ ಏನೂ ಅಲ್ಲವೆಂದು ಎಣಿಸಲ್ಪಡಬೇಕು. ನಮ್ಮ ಕರ್ತನ ಆಜ್ಞಾನುಸಾರವಾಗಿ ಭೂ ಸಂಬಂಧವಾದ ನಮ್ಮ ನಿರೀಕ್ಷೆ, ಗುರಿ, ಧೈರ್ಯಗಳನ್ನು ತ್ಯಜಿಸುವುದು ಮತ್ತು ನಮ್ಮ ಪ್ರಾಣವನ್ನು ಸ್ವಇಚ್ಛೆಯಿಂದ ಸಂತೋಷವಾಗಿ ಕೊಡಲು ಸಿದ್ಧರಾಗಿರಬೇಕು. ಈ ವಿಧವಾದ ಶ್ರದ್ಧಾಭಕ್ತಿಯನ್ನು ತೋರ್ಪಡಿಸುವಂಥವರ ಬಗ್ಗೆ ಯಾವ ವಿಷಯವಾಗಿಯೂ ಭರವಸವಿಡಲು ಸಾಧ್ಯ. ಇವರ ಬಗ್ಗೆ ಕರ್ತನು ಪ್ರವಾದನ ರೂಪದಲ್ಲಿ ಹೀಗೆ ಹೇಳಿರುವನು, ನಾನು ಕಾರ್ಯ ಸಾಧಿಸುವುದಕ್ಕೆ ಬರುವ ದಿನದಲ್ಲಿ ಅವರು ನನಗೆ ಸ್ವಕೀಯ ಜನರಾಗಿರುವರು.